सद्गुरु स्वामी समर्थ जय जय स्वामी सद्गुरु स्वामी समर्थ जय जय स्वामी समर्थ महाराज श्री स्वामी समर्थ जय जय स्वामी समर्थ। आज रेखा सुतारांच्या लग्नाचा वाढदिवस आहे. सुतारावर मॅरेज एनिव्हर्सरी. आम्ही हॅपी मॅरेज एनिव्हर्सरी. महाराज की जय. ರಾಜೇಶ್ವರಿ ಅವ್ರ ಹುಟ್ಟಹಬ್ಬದ ಅದಕ್ಕೆ ಎಲ್ಲರೂ ಶುಭಾಶಯಗಳು ಕೊಡೋಣ. Happy birthday to you. Happy birthday to you. Happy birthday to you. सुखकर्ता दुःखहर्ता वार्ता विघ्नाची पूर्वी पूर्वी प्रेम कृपा दयाची सर्वांगी सुंदर उठशेंदुराची कंठी जळके माळ मुक्ता फळाची जय देव जय देव जय मंगलमूर्ती हो श्री मंगलमूर्ती दर्शन मात्रे मान स्मरणे मात्रे मान कामना पूर्ती जय देव जय देव जय देव जय श्री स्वामी समर्था जय श्री स्वामी समर्था आरती ओ वाळू आरती ओ वाळू चरणी ठेवूया माथा देवी देवी रामी तू अवतरलासी जगदोद्धारासाठी राया तू फिरशी अघटित लीला करुणी जन्मळ उद्धरी रे जन्मळ उद्धरी रे कीर्ती ऐकून कानी चरणी मी डोळे जय देव जय देव जय श्री स्वामी समर्था जय श्री स्वामी समर्था आरती ओ वाळू चरणी ठेवूया माता ओ वाळू आरती अण्णा सद्गुरुनाथा स्वामी दीनाच्या नाथा शिवार वंदन करुणी चरणी ठेवी तो माता स्वामी भक्ती स्वामी शक्ती अंगी वाढता अण्णा अंगी वाढता भक्त संकट पडता त्यास तुम्हीच वाढता बापुराची वाट ओ वाळू तुझला समर्था ओ वाळू तुझला देह भाव अहंकार सहजी जायला मी तू पण काजळी गेली समर्था काजळी गेली मीरानंदे तनु तव पायी ओवाळी कापुराची वाट ओवाळू तुझला समर्था ओवाळू तुझला देह भाव अहंकार सहजी जायला श्री गुरुदेव श्री स्वामी समर्थ महाराज की जय श्री अण्णा महाराज की जय श्री दादा महाराज की जय स्वामी राया भक्त वत्सल करुणालया जोडूनिया भावे बंदोनिया पाया राया हो स्वामी राया जय 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 राजाधिराज योगीराज महाराजा
दया समर्थ निश्चंक होई रे मना निर्भय होई रे मना प्रचंड स्वामी बळपाटीची नित्य आहे रे मना अदर्व्यावधूत हे शत्रुकामी अशक्य निशक्य करतील स्वामी अशक्य निशक्य करतील स्वामी जिथे स्वामी चरण तिथे न्यूनकाय स्वये भक्त प्रारब्ध घडवी माय इच्छितदाता सकल कार्य सिद्ध करता सकल दुःख हरता श्री स्वामी समर्थ नमो नमः स्वाहा इच्छितदाता सकल कार्य सिद्ध करता सकल दुःख हरता श्री स्वामी समर्थ नमो नमः स्वाहा इच्छितदाता सकल कार्य सिद्ध करता सकल दुःख हरता श्री स्वामी समर्थ नमो नमः स्वाहा श्री स्वामी समर्थ 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 महाराज की जय. ಇವತ್ತು ನಿಮಗೆಲ್ಲರಿಗೂ ಗೊತ್ತದ ಗುರು ಪೂರ್ಣಿಮಾ ಆಷಾಢ ಪೂರ್ಣಿಮಾ ವ್ಯಾಸ ಪೂರ್ಣಿಮಾ ಅಂತಾರೆ ಇದಕ್ಕೆ ವ್ಯಾಸ ಎಲ್ಲರಿಗೂ ಗುರುತಲ್ಲ ವ್ಯಾಸ ಋಷಿ ಅವ್ರದ್ದು ಇವತ್ತು ಜನ್ಮ ದಿವಸ ಅದು ಅದಕ್ಕೆ ಗುರು ಪೂರ್ಣಿಮಾ ಅಂತಾರೆ ವ್ಯಾಸ ಪೂರ್ಣಿಮಾನು ಅಂತಾರೆ ಅದಕ್ಕೆ ಅದು ಗುರು ಆಮೇಲೆ ಶಿಷ್ಯ ಅದೇನು ಸಂಬಂಧ ಇರ್ತದ ಒಂದು ಸಣ್ಣ ಕಥೆ ಹೇಳ್ತೇನೆ ನಿಮಗೆಲ್ಲರಿಗೂ ಗುರುತದ ನೀವು ಅಂತೀರಲ್ಲ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರು ಅಂದ್ರೆ ಏನು ನಿಮಗೆಲ್ಲ ಆಯುಷ್ಯದಾಗ ಒಂದು ಗುರು ಇದ್ದೇ ಇರ್ತಾರೆ ಎಲ್ಲರಿಗೂ ಒಂದು ಗುರು ಬೇಕೇ ಯಾಕಂದ್ರೆ ನಮ್ಮ ಅಜ್ಞಾನ ಕತ್ಲಿದಿಂದ ಜ್ಞಾನದ ಬೆಳಕಿನ ಕಡೆ ಕರ್ಕೊಂಡೋಗ ಗುರು ನಮ್ಮ ಆಯುಷ್ಯದಾಗ ಪೈಲಾ ಗುರು ಅಂದ್ರೆ ನಮ್ಮ ತಾಯಿ ತಂದೆ ಎಲ್ಲರದು ಸಂಬಂಧ ನಮಗೆ ಹುಟ್ಟಿದ ಮೇಲೆ ಎಲ್ಲರ ಜೋಡಿ ಸಂಬಂಧ ಇದ್ದೇ ಇರ್ತದೆ ಆದ್ರೆ ನಮ್ದು ತಾಯಿ ಜೋಡಿ ಬರೋದು ಎಲ್ಲ ಸಂಬಂಧಕ್ಕಿಂತ ಮೊದಲು ಬರ್ತದ 9 ತಿಂಗಳ ಮೊದಲ ಸಂಬಂಧ ನಮ್ಮ ತಾಯಿ ಜೋಡಿ ಬರ್ತದೆ ಅದಕ್ಕೆ ನಮ್ಮ ತಾಯಿ ಪೈಲಾ ಗುರು ಆಮೇಲೆ ನೀವು ಯಾರ್ಯಾರ್ಗ ಅಂದ್ರೆ ಸನ್ಮಾನ ಕೊಡ್ತೀರಿ ಆದರ ಮಾಡ್ತೀರಿ ನಮ್ಮ ಅಣ್ಣ ನಮ್ಮ ದೊಡ್ಡವಣ್ಣ ನಮ್ಮ ಸಣ್ಣ ಅಣ್ಣ ಅವರೆಲ್ಲ ಗುರು ನನಗೆ ಎಲ್ಲ ಗುರು ಆಮೇಲೆ ನಾ ಆಫೀಸ್ನ್ಯಾಗ ನೌಕರಿ ಮಾಡೋದು ನಮಗೆ ಏನೇನು ಹೊಸ ಕಲಿಸಿದ್ದು ಅವರು ನಮ್ಮ ಸಾಹೇಬರು ಅವರು ನಮ್ಮ ಗುರುನೇ ಆಮೇಲೆ ಈಗ ನೀವೆಲ್ಲರೂ ಸ್ವಾಮಿ ಸೇವಾ ಮಾಡ್ತೀರಿ ಸ್ವಾಮಿ ಸೇವಾ ಈಗ ನಾವು ದಾದಾ ಮಹಾರಾಜ್ ಅವರು ನಮಗೆ ಗುರು ಇದ್ದಾರೆ ಅವ್ರಿಗೆ ಗುರು ಅಣ್ಣ ಮಹಾರಾಜರು ಆಮೇಲೆ ಎಲ್ಲದಕ್ಕೆ ದೊಡ್ಡ ಗುರು ಅಂದರೆ ಸ್ವಾಮಿ ಸಮರ್ಥ ಅದಕ್ಕೊಂದು ಸಣ್ಣ ಸ್ವಾಮಿದು ಹೇಳ್ತೀನಿ ಒಂದು ಊರಾಗ ಒಬ್ಬರು ಗುರು ಶಿಷ್ಯ ಇರ್ತಿರ್ತಾರೆ ಗುರು ಶಿಷ್ಯ ಅವರು ಹೊರಗೆಲ್ಲೋ ಹೊಂಟಿರ್ತಾರೆ ಯಾತ್ರಾಕ್ಕೆ ಹೋಗುವಳಕ್ಕೆ ಅಂದ್ರೆ ಮೊದಲು ಹೆಂಗಿರ್ತಿತ್ತು ನಡ್ಕೋತೆ ಹೋಗೋದು ಇದು ಈಗ ಬಸ್ ಫ್ಲೈಟ್ ಇಂಥವೇನು ಇರ್ತಿದ್ದಿಲ್ಲಲ್ಲ ಅದಕ್ಕೆ ಅವ್ರು ನಡ್ಕೋತೆ ಹೊಂಟಿದ್ರು ಒಂದು ಜಂಗಲ್ ಫಾರೆಸ್ಟ್ ಕಾಡು ಒಳಗಿಂದ ಹೊಂಟಿರ್ತಾರೆ ಕಾಡು ಹೊಂಟಾಗ ಶಿಷ್ಯಗ ನೀರಡಿಕೆ ಆಗ್ತದೆ ಇನ್ನು ಈಗ ನೀರು ಎಲ್ಲಿ ಸಿಗ್ಬೋದು ಒಂದು ದೀಪ ಕಾಣಿಸಂಗಿಲ್ಲ ಒಂದು ಬೆಳಕಿಲ್ಲ ಎಲ್ಲೂ ಇಲ್ಲ ಹಾಗೆ ಹೊಂಟಿರ್ತಾರೆ ಶಿಷ್ಯ ಅಂತಾನ ಗುರುಜಿ ಈಗ ನಮಗೆ ನಡಿಲಿಕ್ಕೆ ಆಗವಲ್ತು ನನಗೆ ನೀರು ಬೇಕಾಗಿದೆ
ಗುರು ಏನಂತಾರೆ, ಇಲ್ಲೇ ಸ್ವಲ್ಪ ಮುಂದೆ ಹೋಗಿ ನೋಡೋಣ, ಅಲ್ಲಿ ನಮಗೆ ನೀರು ಸಿಗ್ತದೆ ನೋಡೋಣ ಅಂತ. ಅಲ್ಲಿ ಸ್ವಲ್ಪ ಮುಂದೆ ಹೋಗ್ತಾರೆ, ಸ್ವಲ್ಪ ಏನೋ ಚೂರು ಬೆಳಗ್ಗೆ ಕಾಣಿಸ್ತದ, ಅವ್ರಿಗೆ ಚಲೋ ಅನ್ನಿಸ್ತದೆ. ಅದು ಇಲ್ಲೇ ಹತ್ತಿರದ ಹೋಗೋಣ ಅಂತ ನೋಡಿದಾಗ ಅಲ್ಲೇ ಒಂದು ಹೊಲ ಇರ್ತದೆ. ಹೊಲ ಒಳಗೆ ಒಂದು ಸಣ್ಣ ಗುಡಿಸ್ಲಗತ್ತೆ, ಒಂದು ಗುಡಿಸ್ಲೆ ಒಳಗೆ ನೋಡ್ತಾರೆ ಅವರು. ಮೇಣಬತ್ತಿ ಅವಾಗ ಏನಿರ್ತದೆ ಕಂದೀಲ ಇವೇ ಹಚ್ಚಿರ್ತೀವಿ. ಆಮೇಲೆ ಸ್ವಲ್ಪ ಬೆಳಕು ಕಾಣಿಸ್ತದೆ, ಹೋಗ್ತಾರೆ ಗುರು ಶಿಷ್ಯ ಕರೀತಾರೆ. ಅವಾಗ ಮನುಷ್ಯ ಹೊರಗೆ ಬರ್ತಾನೆ. ಬಂದು ಏನು ಬೇಕಾಗಿತ್ತು? ಇಲ್ಲ ನಮಗೆ ಸ್ವಲ್ಪ ನೀರು ಬೇಕಾಗಿತ್ತು, ನೀರಟ್ಟಿ ಭಾಳ ಆಗಿದೆ, ನಾವು ಗುರು ಶಿಷ್ಯ ಇದ್ದೀವಿ ಅಂತ ನೋಡ. ಆಯ್ತು ಬರ್ರಿ ಅಂತ ಗುರು ಶಿಷ್ಯ ಇಬ್ಬರು ಒಳಗೆ ಬರ್ತಾರೆ, ನೋಡ್ತಾರೆ. ಆ ಮನುಷ್ಯನ ಪರಿಸ್ಥಿತಿ ಒಂದು ಸ್ವಲ್ಪ ಇದೇ ಇರ್ತದೆ. ಆಮೇಲೆ ಅವ್ರ ಗುರು ಏನು ಕೇಳ್ತಾರೆ, ಮತ್ತು ನಿಂದು ಊಟದ್ದು ಅಂದ್ರೆ ಹೆಂಗೆ ನಡೀತದ, ನಿಂದು ಅಂದ್ರೆ ಜೀವನ ಹೆಂಗೆ ನಡೀತದ ಅಂತ ನೋಡ ಅಂತಾನ. ಇಲ್ಲೇ ಒಂದು ಎಮ್ಮೆ ಅದ, ಅದು ಎಮ್ಮೆ ಅದ, ಹಾಲು ಮಾರ್ತೀನಿ, ಅದು ಸ್ವಲ್ಪ ಮನ್ಯಾಗ ಇಟ್ಕೋತೀನಿ, ಸ್ವಲ್ಪ ಮಾರ್ತೀನಿ, ಅದರ ಮೇಲೆ ನನ್ನ ಜೀವನ ನಡೀತದೆ ಅಂತ ಹೇಳ್ತಾರೆ. ಮತ್ತು ಹೆಂಡತಿ ಮಕ್ಕಳು ಎಲ್ಲರದು ಇಷ್ಟರ ಮೇಲೆ ನಡೀತದೆ. ನಡೀತದೆ ನಮ್ದು ಅಷ್ಟೇ ಅಂತ ನೋಡ. ಎಲ್ಲ ಗುರು ಎಲ್ಲ ಕಡೆ ನೋಡ್ತಾರೆ. ಗುರು ನೋಡ್ತಾರೆ. ಆಮೇಲೆ ಏನಂತಾರೆ, ಆಯ್ತು ಚಲೋ ಅದ ಎಲ್ಲ ಅಂತಂತಾರೆ. ರಾತ್ರಿ ಭಾಳ ಆಗ್ಯದ, ನೀವು ಇಲ್ಲೇ ಇಬ್ಬರು ಇಲ್ಲೇ ಮಲ್ಕೋರಿ ಅಂತ ಅಂತಾರೆ. ಆಯ್ತು ಅಂತ ಸ್ವಲ್ಪ ಜಾಗ ಕೊಡ್ತಾರೆ, ಒಂದು ಮೂಲ್ಯಾಗ ಮಲ್ಕೋತಾರೆ. ಇಬ್ಬರು ಮಲ್ಕೋತಾರೆ. ರಾತ್ರಿ ಆಗ್ತದೆ. ಗುರು ಏನು ಮಾಡ್ತಾರೆ, ಶಿಷ್ಯಗೆ ಬಸ್ತಾರೆ. ನಡಿ ಹೇಳು, ನಾವು ಈಗ ಹೋಗೋ ಟೈಮ್ ಆಯ್ತು, ನಮ್ಮದು ನಮ್ಮ ವೇಳೆ ಆಗ್ಯದ, ನಡಿ ಅಂತ. ಅವ್ರು ಶಿಷ್ಯಕ್ಕೆ ತಿಳಿಯಂಗಿಲ್ಲ, ಇನ್ನು ಏನು ಮಾಡಬೇಕು. ಗುರುವರೇ ಹಿಂಗೆ ಅನ್ಲಿಕ್ಕತ್ತಾರ, ಅವ್ರು ರಾತ್ರಿ ಆಗ್ಯದ ಅಂತ ಇರ್ತಾರ ಅಂತ ನೋಡ. ಇಲ್ಲ ನಡಿ ಅಂತ ನೋಡ ಹೇಳ್ತಾರೆ. ಇಬ್ಬರು ಎದ್ದು ಏನು ಮಾಡ್ತಾರೆ, ಹೊಂಟ್ಬಿಡ್ತಾರೆ. ಅವಾಗ ಗುರು ಏನಂತಾರೆ, ಅದು ಎಮ್ಮೆ ಅದೆಲ್ಲ ಅದು ತಗೋ ಅಂತಂತಾರೆ. ಅವಾಗೇನು ಹೇಳಬೇಡ, ಎಮ್ಮೆ ತೊಗೊಂಡು ನಡಿ ಅಂತ. ಅವ್ನು ಶಿಷ್ಯಗೆ ಒಂಥರ ಆಗ್ತದೆ, ಗುರು ಯಾಕೆ ನನಗಿಷ್ಟ ಕೆಟ್ಟ ತುಡುಗು ಮಾಡೋದಂದ್ರೆ ಇದು ಚಲೋ ಅಲ್ಲ, ಅದಕ್ಕೆ ನನಗೆ ಯಾಕೆ ಹಿಂಗೆ ಕಲಿಸ್ಲಿಕ್ಕತ್ತಾರ ಅಂತ ಅವಾಗ ಅನ್ನಿಸ್ತದ. ಅವ್ನು ಅನ್ನಿಸ್ತದ ಕೂಡಲೇ ಅವೇನು ಮಾಡ್ತಾನ, ಗುರುಜಿ ನಾ ಏನು ಹೇಳ್ತೀನಿ ಅಷ್ಟು ಕೇಳಿ, ಅದು ಎಮ್ಮೆ ತೊಗೊಂಡು ನಡಿ ಅಂತ ನೋಡ. ಗುರು ಹೆಂಗಿದ್ರೆ ಗುರುನ ಅದನ್ನೇ ಪಾಲಿಸಬೇಕು. ಅದಕ್ಕೆ ಅವೇನು ಮಾಡ್ತಾನೆ, ಆಯ್ತಂತ ಎಮ್ಮೆ ತೊಗೊಂಡು ಇಬ್ಬರು ಹೋಗ್ಬಿಡ್ತಾನೆ. ಅದು ಎಮ್ಮೆ ಎಲ್ಲರೂ ಬಿಟ್ಟು ಬಿಡೋಣ ಅಂತ ಮುಂದೆ ಹೋಗಿ ಅದು ಎಮ್ಮೆ ಎಲ್ಲೋ ಒಂದು ಕಡೆ ಬಿಟ್ಟು ಬಿಡ್ತಾರೆ. ಅದು ಒಂದು ಇದರ್ಗತ್ತೆ, ಅಲ್ಲಿ ಒಂದು ಗುಡ್ಸಲ್ಗತ್ತೆ ಕಾಣಿಸ್ತಾ, ಅಲ್ಲಿ ಬಿಟ್ಟು ಬಿಡ್ತಾರೆ. ಮುಂದೆ ಹೋಗ್ತಾರೆ. ಆಮೇಲೆ ಖರೆ ಅದು ಶಿಷ್ಯಗೆ ಹಿಂಗಾಗ್ತದಲ್ಲ, ಇದು ಹೆಂಗೆ ನನಗೆ ಕಲಿಸಿದ್ರು. ಅವಾಗೇನು ರಾತ್ರಿ ನಿದ್ದೆ ಹತ್ತಂಗಿಲ್ಲ, ಊಟ ಹೋಗಂಗಿಲ್ಲ. ನನ್ನ ಗುರು ಯಾಕೆ ಹಿಂಗೆ ಮಾಡಿದರು ಅಂತ ಅವಾಗ ಅನ್ನಿಸ್ತದೆ. ಕಡಿಕೆ ಇದು ಹಾಗೆ 10-12 ವರ್ಷ ಆಗ್ತದೆ. ಅವರು ಗುರು ತೀರ್ಕೋತಾರೆ. ಅವ್ರ ಗುರು ಹೋದ್ಮೇಲೆ ಇವು ದೊಡ್ಡ ಗುರು ಆಗಿರ್ತಾನೆ. ದೊಡ್ಡ ಗುರು ಆದಮೇಲೆ ಅವೇನಂತಾನ, ಈಗ ನಾ ಅಂತ ತಲೆಗೆ ಹೋಗಂಗಿಲ್ಲ, ನನಗೆ ಯಾಕೆ ನನ್ನ ಗುರು ಹಿಂಗೆ ಮಾಡಿದ್ರು, ಇಷ್ಟು ಕೆಲಸ ಕೆಟ್ಟ ಕೆಲಸ ನನ್ನ ಕಡೆಯಿಂದ ಯಾಕೆ ಮಾಡಿಸೋಂಡ್ರು ಅಂತ ಹಿಂಗೆ ಅನ್ನಿಸ್ತದ. ನಾ ಇನ್ನು ಅದೇ ಜಾಗಕ್ಕೆ ಹೋಗಿ ನೋಡ್ತೀನಿ ಅಂತ 10-12 ವರ್ಷ ಆದಮೇಲೆ ಅವನ ಶಿಷ್ಯ ಅಂದ್ರೆ ಗುರು ಆಗಿರ್ತಾನೆ. ಸ್ವತಃ ಬರ್ತಾನೆ ಅಲ್ಲಿ ನೋಡ್ತಾನ, ಹೊಲ ಕಾಣಿಸ್ತದ, ದೊಡ್ಡ ಮನೆ ಇರ್ತದ ಅಲ್ಲಿ. ಆತ ಪಾಪ ಎಲ್ಲೇ ಹೋಗಿಬಿಟ್ಟಿರ್ತಾನೆ, ಇನ್ನು ಏನು ಮಾಡೋದು, ಅವನದೇನು ಜೀವನ, ನಮ್ಮ ಸಂಬಂಧ ಹಿಂಗಾತು, ನಾವೇ ಅದಕ್ಕೆ ಕಾರಣ ಹಿಂಗೆ ಅನ್ಕೋತ ಕೆಟ್ಟ ಅನ್ಸ ಅಲ್ಲಿ ಕೂತಿರ್ತಾನ. ಆ ಮನುಷ್ಯ ಹೊರಗೆ ಬರ್ತಾನ. ಅನ್ನೋಣ ಅವ ಏನು ಶಿಷ್ಯ ಇರ್ತಂದ್ರೆ ಈ ಗುರು ಆಗಿರ್ತಾನ. ಅವ್ ನೋಡಿ ಅವಿಷ್ಟ ಆಶ್ಚರ್ಯ ಅನ್ನಿಸ್ತದ, ಭಾಳ ಖುಷಿ ಆಗ್ಬಿಡ್ತದೆ. ಖುಷಿ ಆದ ಕೂಡಲೇ ಅವೇನು ಮಾಡ್ತಾನ, ಬರ ಓಡ್ಕೊತ ಹೋಗ್ತಾನ. ನನಗೆ ಗುರುತ ಹಿಡ್ದಿರಿ ನೀವು ಅಂತ ಕೇಳ್ತಾನೆ. ಅಂತಾನ, ಎಲ್ಲೂ ನೋಡ್ದಂಗದಲ್ಲ ಅಂತಂತಾನೆ. ಇಲ್ಲ, ನಾವು 10-12 ವರ್ಷ ನಮ್ಮ ಗುರೂಜಿ ಮತ್ತು ನಾನು ಇಲ್ಲಿ ಬಂದಿದ್ದೀವಿ. ಹೌದು ಅದಕ್ಕೆ ಹೌದು, ಏನು ಮಾಡೋದು, ನೀವೇನು ಹೋದ್ರಿ, ನಮ್ಮ ಎಮ್ಮಿನೂ ಹೋಗ್ಬಿಡ್ತು. ಆಮೇಲೆ ನಮ್ದು ಹೆಂಗೆ ನಡೆಯೋದು ಅಂತ, ಅದು ಹೊಲ ಇರ್ತದ ಅಂತ. ಇನ್ನು ನನ್ನ ಜೀವನ ಹೆಂಗೆ ನಡೆಯೋದು ಅಂತ ಕೂಡಲೇ ಅದು ಹೊಲದ ಇದಾಗ್ತದೆ. ಅವು ಹೊಲ ಅಂತ ಆಮೇಲೆ ಅವ ಶಿಷ್ಯಗೆ ಹೇಳ್ತಾನೆ, ಇಲ್ಲ ಅದು ಎಮ್ಮೆ ಹೋದ ಕೂಡಲೇ ನನಗೆ ಇಷ್ಟಿದು ಅನ್ನಿಸ್ತು, ಅದಕ್ಕೆ ನಾ ಹೊಲದ ವಿಚಾರ ಮಾಡಿದೆ. ನನ್ನ ಹೊಲ ಇಷ್ಟು ಚಲೋ ಇತ್ತು, ಆಮೇಲೆ ಅದ್ರಾಗ ಹಣ್ಣು ಹಂಪ್ಲು, ಆಮೇಲೆ ಏನಾರೆ ಗೋಧಿ ಜೋಳ ಇದು ಚಾಲು ಮಾಡಿದ. ಈಗ ನಾ ದೊಡ್ಡ ವ್ಯಾಪಾರಿ ಇದ್ದೀನಿ. ಇದಕ್ಕೆ ಕಾರಣ ಬಹುತೇಕ ಅದು ಎಮ್ಮೆ ಹೋದದ್ದೇ ಅದ ಅಂತ ಅವಂತ ನೋಡ.
ಅವಾಗ ಅನ್ನಿಸ್ತದ ನನ್ನ ಗುರು ಯಾವುದು ತಪ್ಪು ಮಾಡಿಲ್ಲ ಅಂದ್ರೆ ನಮ್ದು ಏನಿರ್ತದಲ್ಲ ಇವತ್ತು ನನ್ನ ಕಡೆ ಇಷ್ಟದಲ್ಲ ಇವತ್ತದಲ್ಲ ಸಾಕು ಹೀಗೆ ವಿಚಾರ ಮಾಡೋರು ಭಾಳ ಇರ್ತಾರೆ. ಇದರದಿಂದ ನಮ್ಮ ಕಡೆ ಅವನ ಕಡೆ ಇಷ್ಟು ಹೊಲ ಇದ್ದು ಖರೆ ಅವೇನದು ವಿಚಾರ ಮಾಡಿದ್ದಿಲ್ಲ. ಈಗ ಅದು ಹೊಲ ಮಾಡಿ ದೊಡ್ಡ ವ್ಯಾಪಾರಿ ಆಗಿರ್ತಾನೆ, ದೊಡ್ಡ ಶ್ರೀಮಂತ ಆಗಿರ್ತಾನೆ. ಇದಕ್ಕೆ ಕಾರಣ ಯಾರು? ಇವನ ಗುರು. ಅದಕ್ಕೆ ನಮಗೆ ಏನಿರ್ತದ ಆತೇಳಿ ಇವತ್ತು ಮುಗೀತಲ್ಲ, ಕಷ್ಟ ಮಾಡೋದು ನಮಗೆ ಸವಯ ಆಗಂಗಿಲ್ಲ. ನಮಗೆ ಯಾವಾಗ ಕಷ್ಟ ಮಾಡ್ಬೇಕಂದ್ರೆ ನಮಗೆ ಏನು ಎಲ್ಲ ಇವತ್ತು ಸಿಗ್ತದಲ್ಲಪ್ಪ ಸಾಕು, ನನಗೆ ನಾಳಿಂದ ವಿಚಾರ ಮಾಡಂಗಿಲ್ಲ ಯಾರು. ಅದಕ್ಕೆ ನನಗೆ ಇನ್ನೂ ಕಷ್ಟ ಮಾಡಬೇಕು, ಇನ್ನೂ ಮುಂದೆ ಬರಬೇಕು. ಇದಕ್ಕೆ ಕಾರಣ ಯಾರು? ನಮ್ಮ ಗುರು. ಅದಕ್ಕೆ ನಮ್ಮ ಪ್ರತಿ ಸಂಕಟದಿಂದ ನಮಗೆ ಚಲೋ ಏನೇ ಆಗಲಿ ನಮ್ಮ ಹೊರಗೆ ತೆಗೆಯವ್ರು ಯಾರು? ನಮ್ಮ ಗುರು. ಅದಕ್ಕೆ ನಾವು ಗುರು ಪೂಜೆ ಮಾಡ್ತೀವಿ, ಗುರುನ ಆದರ ಮಾಡ್ತೀವಿ. ಅವಾಗ ಶಿಷ್ಯ ಅಂದರೆ ಈ ಗುರು ಆಗಿರ್ತಾನೆ, ಅವ್ನ ಶಿಷ್ಯಗೆ ಅನ್ನಿಸ್ತದ ಇಲ್ಲ ನನ್ನ ಗುರು ಏನು ಮಾಡಿದ್ರಲ್ಲ ಅದು ಖರೇನೇ ಇತ್ತು. ನಾ 10-12 ವರ್ಷ ಸುಮ್ಮನೆ ಹಿಂಗದ ನಮ್ಮ ಗುರು ಯಾಕೆ ಮಾಡಿದ್ರು, ನಮ್ಮ ಗುರು ಹೆಂಗೆ ಹೇಳಿದರು ನನಗಂತ. ಅದರ ಅರ್ಥೇನು? ಗುರು ಯಾವುದಕ್ಕೂ ತಪ್ಪಂಗಿಲ್ಲ, ಎಂದೂ ತಪ್ಪು ಹೇಳಂಗಿಲ್ಲ. ಅವ್ರು ಏನಿರ್ತದಲ್ಲ ಬರೋಬ್ಬರಿ ಹೇಳಿರ್ತಾರೆ, ನಮಗೆ ಎಲ್ಲ ಸಂಕಟದಿಂದ ಹೊರಗೆ ತೆಗಿತಾರೆ ಅವ್ರು. ಅದಕ್ಕೆ ನಾವು ಇವತ್ತು ಗುರು ಪೂರ್ಣಿಮಾ साजरी करूया आपण. श्री स्वामी समर्थ महाराज की जय. श्री अण्णा महाराज की जय. श्री दादा महाराज की जय. ಕಲಿಸು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು. ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಗುರುವೇ ಕಲಿಸು ಕಲಿಸು, ಸದ್ಗುರುವೇ ನೀ ಕಲಿಸು. ಗುಡಿ ಕಟ್ಟದೇನು ನೀರಲ್ಲಿ ನೀನು ಅಡಿ ಮುಟ್ಟದೇನು ಆ ದೈವದ ನೇನೆ ಎಲ್ಲಾನು. ಶರಣೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಶ್ರೀಪಾದ ಶ್ರೀವಲ್ಲಭ, ಆಮೇಲೆ ನೃಸಿಂಹ ಸರಸ್ವತಿ, ಆಮೇಲೆ ಸ್ವಾಮಿ ಸಮರ್ಥ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಶ್ರೀಮದನಂತ ಶ್ರೀವಿಭೂಷಿತ ಅಪ್ಪಲ ಲಕ್ಷ್ಮೀ ನೃಸಿಂಹರಾಜ. ಜಯ ವಿಜಯೀ ಭವ ವಿಜಯೀ ಭವ ಶ್ರೀಮದಕಂಠ ಶ್ರೀ ವಿಜಯೀ ಭವ. ಶ್ರೀ ವಿದ್ಯಾದ ಸುರೇಖಾ ಶ್ರೀರಾಧೀದಲ ಶ್ರೀಪಾದ. जय विजयी भव दिग्विजयी भव श्रीमदकंठ श्री विजयी भव. जय जय श्री स्वामी समर्थ. 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 श्री स्वामी समर्थ महाराज की जय. श्री अण्णा महाराज की जय. श्री राधा महाराज की जय. स्वामी ओम स्वामी ओम स्वामी ओम. मार्गेहळु कारे स्वामीना बोला. मार्गेहळु चाला मुखाने स्वामी नाम बोला. पुढे होई भयभीत, तुम्हा पाहणे तुम्हा स्मरणे घेणे दर्शना. भाग्या विनया साऱ्या गोष्टी येतील घडून. अशक्य जे जे जगी समजते तुम्हाला शक्य. तुम्ही कोण हे ओळखणे मानवान शक्य. जी जी इच्छा मनी धरावी पूर्ण तुम्ही करता. जे जे तुमच्या मनात येती करून दाखविता. भूत भविष्य वर्तमान हे तुमच्या हातात. महाकाळ हा तुम्हा पुढे होई भयभीत. तुम्हा पाहणे तुम्हा स्मरणे घेणे दर्शन. भाग्या विनया साऱ्या गोष्टी एकीना घडून. श्री स्वामी समर्थ महाराज की जय.
श्री गुरु मानसा मनरमणा आता सुखे निद्रा करा स्वामी समर्था सुमनांचे शेजे सुमनांचे शेजे उठी निजावे आता